ವೇದಿಕೆ ಮೇಲಿರ್ತಕ್ಕಂಥ ವಿನಯ್ ಗುರುಜಿಯವರಿಗೆ, ವಿಶ್ವಾಸ್ ಅವರಿಗೆ, ಎಲ್ಲ ಗಣ್ಯರಿಗೆ ಮತ್ತು ರಂಜನಿ ರಾಘವನ್ ಅವರಿಗೆ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ. ಇಲ್ಲಿ ಏನಾಗೋಗಿದೆ ಕರ್ನಾಟಕ ಅಂದ್ರೆ ಕನ್ನಡಿಗರು ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ. ಅದರಲ್ಲಿ ಕನ್ನಡಿಗರು ನಮ್ಮ ಹಕ್ಕು ಬಗ್ಗೆ, ಬಾಧ್ಯತೆ ಬಗ್ಗೆ, ನಮಗೆ ಸಿಗಬೇಕಾಗಿರೋದನ್ನ ಸಿಗೋದು ಕೊಡಿಯಪ್ಪ ಅಂದ್ರೆ ಯಾರಿಗೂ ಬೇಡ. ಕೆಟ್ಟವರು, ಅನ್ಎಜುಕೇಟೆಡ್ಗಳು, ಬುದ್ಧಿ ಇಲ್ಲ, ಬರೀ ಇಂಥವ್ರು. ಇತ್ತೀಚೆಗಷ್ಟೇ ಒಂದು ಆ್ಯಪ್ ಬಗ್ಗೆ ಒಂದು ಕಾಂಟ್ರವರ್ಸಿ ಆಯ್ತು, ನಿಮಗೆಲ್ಲ ಗೊತ್ತಿರ್ಬೇಕು. ಆ ಆ್ಯಪನ್ನು ತರಕಾರಿ ಮಾರೋರಿಂದ ಹಿಡಿದು, ಹೂವು ಮಾರೋರಿಂದ ಹಿಡಿದು, ರೈತರಿಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಪೆಟ್ರೋಲ್ ಬ್ಯಾಂಕ್ ಹುಡುಗರಿಂದ ಹಿಡಿದು ಎಲ್ಲರೂ ಸಹ ಅದನ್ನು ಅಪ್ಕೊಂಡಿದ್ರು, ಅದನ್ನ ಬಳಸ್ತಾ ಇದ್ರು. ಕೊನೆಗೆ ಆ ಆ್ಯಪ್ ಮಾಲೀಕನಿಂದ ನಮಗೆ ಸಿಕ್ಕಂತ ಮಾತುಗಳಂದ್ರೆ ನಾನು ಹೇಳಿದ್ದೆ, ನೀವು ಅನ್ಎಜುಕೇಟೆಡ್ಗಳು, ನಮ್ಮ ಇಷ್ಟ, ನೀವು ಅಳೋಗಿದ್ರೆ ಅಳಿ ಅಂತ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ ಬಂದಾಗ ನಾವೇ ಕನ್ನಡಿಗರೇ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ ನನಗೆ. ಏನಂದ್ರೆ ನಾವಿನ್ನು ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳು ಬರ್ತಾ ಇತ್ತು ಅಂದ್ರೆ ಅದರ ಟ್ರೈಲರ್ ನೋಡ್ಕೊಂಡು ಯಾವತ್ತು ಬರುತ್ತೆ ಸಿನಿಮಾ ಅಂತ ಕಾಯ್ಕೊಂಡು ಹೋಗಿ ಥಿಯೇಟರ್ ನೋಡ್ತೀವಿ. OTT ಸಿನಿಮಾಗಳು ಯಾವತ್ತು ರಿಲೀಸ್ ಆಗುತ್ತೆ ಅಂತ ನೋಡ್ತೀವಿ. ಅದೇ ನಮ್ಮ ಕನ್ನಡಿಗರು ಶ್ರಮ ಪಟ್ಟು ಸಾಲ ಸೋಲ ಮಾಡಿ 1-2 ಗಂಟೆ ಸಿನಿಮಾ ಮಾಡ್ತು ಅಂದ್ರೆ ಏನು ನೋಡ್ದಿರಾ ಮಾಡ್ದಿರಾ ಅದ್ರ ಬಗ್ಗೆ ತಿಳ್ಕೊಳ್ದಿರನೇ ತಾತ್ಸಾರ. ಸುಮ್ಮನೆ ಡಬ್ಬ ಪಿಕ್ಚರ್ ಅಂತೆ, ಸಿನಿಮಾ ಚೆನ್ನಾಗಿಲ್ವಂತೆ, ಅದ್ರ ಬಗ್ಗೆ ಏನೋ ತಿಳ್ಕೊಂಡಿರಲ್ಲ. ಆದ್ರೆ ಬೇರೆ ಸಿನಿಮಾಗಳ ಬಗ್ಗೆ ನಾವು ಆ ರೀತಿ ಮಾತಾಡಲ್ಲ. ಬರ್ತಾ ಇದ್ದಪ್ಪ ಏನೋ ಚೆನ್ನಾಗಿ ಮಾಡೋನೆ, ನೋಡ್ಬೇಕು ಯಾವಾಗ ಬರುತ್ತೋ ಥಿಯೇಟರ್ಗೆ, ಯಾವಾಗ ಬರುತ್ತೋ OTTಗೆ ಅಂತೀವಿ. ಸೊ ಹಾಗಾಗಿ ಇವತ್ತು ವಿಶ್ವಾಸ್ ಅವರು, ಅವ್ರ ಹೆಸರಲ್ಲೇ ಒಂದು ವಿಶ್ವಾಸ ಅಂತಿದೆ. ಅಂದ್ರೆ ಅವ್ರನ್ನ ನಾವು ಹೊಗಳಬೇಕು, ಈ ವೇದಿಕೆ ಕರೆಸಿದ್ದಾರೆ ಅಂತ ಖಂಡಿತವಾಗಲೂ ಹೇಳ್ತಾ ಇಲ್ಲ ಸರ್. ಎಲ್ಲ ಕನ್ನಡಿಗರಿಗೆ ಒಂದು ಸ್ಫೂರ್ತಿ ಆಗಿದೆ. ಆದ್ರೆ ಖಂಡಿತ ನಿಮ್ಮನ್ನ ನೋಡಿದ್ರೆ ದೇವರಾಣೆ ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂತ ಅನ್ಸಲ್ಲ. ನಾವೆಲ್ಲ ಹೊರಗಡೆ ಅಂತ ಬರ್ಬೇಕಾದ್ರೆ ನಿಮ್ಮನ್ನ ನೋಡಿದ್ರೆ ಯಾರೋ ನಮ್ಮ ತರ ಗೆಸ್ಟ್ ಬಂದಿದ್ದಾರೆ ಇವರು ಅಂತ ಅನ್ಸುತ್ತೆ ಅಷ್ಟೇ. ಅಂದ್ರೆ ತಾಯಿ ಸರಸ್ವತಿ ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಒಲಿತಾಳೆ ಹೇಳೋದಕ್ಕಾಗಲ್ಲ. ನೀವು ಮಾಡುವಂತ ಅದ್ಭುತವಾದಂಥ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ ನಮ್ಮ ಕನ್ನಡಿಗರಾಗಿ ನೀವು ಮಾಡಿರುವಂಥ ಅದ್ಭುತವಾದ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಿ ನಮ್ಮ ಕನ್ನಡಿಗನಿಗೆ, ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ತಮಾಷೆಗೂ ಸೀರಿಯಸ್ ಆಗಿ ಗೊತ್ತಿಲ್ಲ, ನಾನು ರಂಜನಿ ಅವ್ರಿಗೆ ಹೇಳಿದೆ, ಅವ್ರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು 1 kg ಸಕ್ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೋಲಾರದವ್ರು ಆಕ್ಚುಲಿ ಚಿನ್ನ ಕೊಡ್ಬೇಕು 1 kg. ಮಂಡ್ಯದಲ್ಲಾದ್ರೆ ಓಕೆ ನಾವು ಸಕ್ಕರೆ ಕೊಡ್ತೀವಿ ಅಂದ್ರು, ಕೋಲಾರದವ್ರು ಚಿನ್ನ ಕೊಡ್ಬೇಕು. ಆದ್ರೆ ಐ ವಿಶ್ ಈ ವೇದಿಕೆ ಮೇಲೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆ್ಯಪ್ ಚಿನ್ನದಷ್ಟೇ ಬೆಲೆ ಬಾಳೋ ರೀತಿಯಲ್ಲಿ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ವಿನಯ್ ಗುರುಜಿ ಅವರಿಗೆ ನಮಸ್ಕರಿಸುತ್ತಾ, ಯಾಕೆಂದರೆ ವಿನಯ್ ಗುರುಜಿಯವರು ಹಲವಾರು ವರ್ಷಗಳಿಂದ ಸಂಪರ್ಕದಲ್ಲಿದ್ದೀನಿ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಕಾರ್ಯಕ್ರಮ ಎಷ್ಟಿರುತ್ತೆ ಟೈಮ್ ಅಷ್ಟೊತ್ತು ಇರ್ತಾರೆ, ಕಾಯೋದಿಲ್ಲ ಯಾರಿಗೂ ಸಿಗ. ಬಟ್ ಇವತ್ತು ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿದೆ. ಅಂದರೆ ನಮ್ಮ ವಿಶ್ವ ಅವರ ಒಂದು ಪ್ರಾರ್ಥನೆ, ಅವರೊಂದು ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನನ್ನ ಬ್ಯಾಕ್ಗ್ರೌಂಡು ನಾನು ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀನಿ. ಮತ್ತು ನಮ್ಮ ಫಾದರ್ CVL ಶಾಸ್ತ್ರಿ ಅಂತಿದ್ರು, ಶಾಸ್ತ್ರಿ ಮೂವೀಸ್ ಅಂತ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ, ಹಲವಾರು ಕಾರ್ಯಕ್ರಮಗಳನ್ನ ನಾನೇ ಮಾಡಿದ್ದೀನಿ. ಅಂದರೆ ಸಾವಿರಾರು ಕಾರ್ಯಕ್ರಮಗಳು. ನಾನು ಒಂದು NGO ರೋಟ್ರಿ ಅನ್ನೋದು ತಮ್ಮ ಸುಮಾರು ಜನ ಗೊತ್ತಿದೆ. ನಾವು ಥ್ರೂಔಟ್ ಇಂಡಿಯಾ 1,56,000 ಜನ ಮೆಂಬರ್ಸ್ ಇದ್ದೀವಿ. ಕರ್ನಾಟಕದಲ್ಲೇ 10,000 ಜನ ಮೆಂಬರ್ಸ್ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ ನಾನೇ ನಿರ್ವಹಣೆ ಮಾಡಿದ್ದೀನಿ. ಆದರೆ ಇವತ್ತು ನೀವು ಮಾಡಿದ ಕಾರ್ಯಕ್ರಮ ಸೋ ಪ್ರೊಫೆಷ್ನಲ್ ಆಗಿತ್ತು. ರಿಯಲಿ ದಟ್ ಶೋಸ್ ವಿಶ್ವಾಸ್ ಅವರು ತುಂಬ ಪ್ರೊಫೆಷ್ನಲ್ ಮ್ಯಾನ್ ಅಂತ ನಾನು ಅನುಭವಿಸ್ತೇನೆ. ನಿಜ ಸ್ಟಾರ್ಟಿಂಗಿಂದ ನಾನು ಆ್ಯಕ್ಚುಲಿ 12:30ಗೆ ಹೊರಡಬೇಕಾಗಿತ್ತು.
ನನಗೆ 11 to 12 ಅಂತ ಹೇಳಿದ್ರು. 12:30ಗೆ ಹೋಗ್ಬೇಕಾಯ್ತು. ನಾನು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀರ. ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಲಿ, ಎಸ್ಪೆಷಲಿ ಡಿಜಿಟಲಲ್ಲಿ ಯು ನೀಡ್ ಲಾಟ್ ಆಫ್ ಪೇಷನ್ಸ್ ಬೇಕು. ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಈಗಾಗಲೇ ಸಾಕಷ್ಟು ಹಲವಾರು ಗಣ್ಯ ವ್ಯಕ್ತಿಗಳು ಹೇಳಿದ್ದಾರೆ. ಐ ಥಿಂಕ್ ವಿಶ್ವ ಅವರು ಒಂದು 7 ವರ್ಷ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ. ನನಗೆ ವೆರಿ ರೀಸೆಂಟ್ಲಿ ನನ್ನ ಪರಿಚಯ ಆಗಿದ್ದು. ಬಟ್ ಐ ಸಾ ವಿಶ್ವ ನೋಡಿದ ತಕ್ಷಣವೇ ಸಿಂಪಲ್ ಮ್ಯಾನ್. ಅವರು ಬಂದು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಇವತ್ತು ಅಂತ ಹೇಳಿ ನಾನು ಖಂಡಿತವಾಗಿ ಬಂದೆ. ಬಟ್ ಆಫ್ಟರ್ ಸೀಯಿಂಗ್ ಈಸ್ ಬಯೋಡೇಟಾ, ಎಷ್ಟೋ ದೂರದಿಂದ ಬಂದು ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಅಂಡ್ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ನಾಟ್ ಈಸಿ ಜಾಬ್. ಐ ಥಿಂಕ್ ಫ್ರೆಂಡ್ಸ್, ಈ ನೀಡ್ಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್. ನಿಜವಾಗ್ಲೂ ಖಂಡಿತವಾಗಿ ಒಬ್ಬ ಮನುಷ್ಯ ಎಲ್ಲಿಂದನೋ ಕರಿಯಾಪಟ್ಟಣದಿಂದ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು, ನಾವು ಬೆಂಗಳೂರಿನಲ್ಲಿ ಇರೋರೆ, ನಾನು 40 ವರ್ಷದಿಂದ ಬಿಸ್ನೆಸ್ನಲ್ಲಿ ಇದ್ದರೂ ಕೂಡ ನಮ್ಗೆ ಎಷ್ಟು ಕಷ್ಟ ಇದೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದು ಅಂತ ನನಗೆ ಗೊತ್ತಿದೆ. ಅಂಥದ್ದನ್ನ ಇವರು ಅಲ್ಲಿಂದ ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಇಷ್ಟು ಕಂಪ್ನಿಗಳು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ವಿಶ್ವ, ನೀವು ತುಂಬ ಪೇಷನ್ಸ್ ಇದೆ. ನಿಮ್ಮ ಸ್ಮೈಲಲ್ಲೇ ಗೊತ್ತಾಗುತ್ತೆ. ಯುವರ್ ಸ್ಮೈಲ್ ಇಟ್ಸೆಲ್ಫ್ ಶೋಸ್ ಯು ಆರ್ ಎ ಗ್ರೇಟ್ ಪರ್ಸನ್. ಆ್ಯಂಡ್ ಐ ಆಮ್ ಶ್ಯೂರ್ ಈ ಆ್ಯಪ್ನ ನಾವು ನನ್ನ ಪ್ರಯತ್ನ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋ ಮಾಡ್ತೀನಿ. ಮತ್ತು ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದಿಸ್ ವಂಡರ್ಫುಲ್ ವರ್ಕ್ ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಇನ್ನೂ ಮುಂದಿನ ದಿವಸದಲ್ಲಿ ವಿಶ್ವ ದೊಡ್ಡದಾದ ಒಂದು ಹಾಗೆ ನಾವು ಸೀನ್ ಆಲ್ ಇಂಡಿಯಾದಲ್ಲೇ ಪ್ರಪಂಚದಲ್ಲೇ ಒಂದು ವಿಶ್ವಾಸ ಅಂದರೆ ಎಲ್ಲರಿಗೂ ಗೊತ್ತಾಗೋಂಗಾಗುತ್ತೆ ಅಂತೇಳಿ ವಿನಯ್ ಗುರುಜಿ ಅವರ ಒಂದು ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತೆ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ. ಸರ್, ತಾವು ಕನ್ನಡದ ಬಗ್ಗೆ ಹೇಳ್ತಾ ಇದ್ರಿ. ಕನ್ನಡದಲ್ಲಿ ಕನ್ನಡ ಪಿಕ್ಚರ್ಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಕನ್ನಡದಲ್ಲೇ ತುಂಬ ಕಮ್ಮಿ ಆಗ್ತಾ ಹೋಗ್ತಾ ಇದ್ದೀವಿ. ಸುಮಾರು ಕನ್ನಡಿಗರು ಇವತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಕಡೆಯಿಂದ ಜನ ಬಂದು ಇಲ್ಲಿ ಅಟ್ಲೀಸ್ಟ್ 75% ಬೇರೆ ಕಡೆಯಿಂದ ಬಂದು ಇಲ್ಲಿ ಜನ ಇದ್ದಾರೆ. ನಮ್ಮ ಫಾದರ್ ಸಿವಿಲ್ ಶಾಸ್ತ್ರಿ ಅವರು ಫಿಲಿಂ ಚೇಂಬರ್ ಪ್ರೆಸಿಡೆಂಟ್ ಅನ್ನಲ್ಲ ಒಂದು ರೂಲ್ ಮಾಡಿದರು. ಅಂದರೆ ಒಂದು ಥಿಯೇಟರ್ನಲ್ಲಿ ಮಿನಿಮಮ್ 1 ವಾರ ಕನ್ನಡ ಪಿಕ್ಚರ್ ಹಾಕಲೇಬೇಕು, ಹಾಕಿದ್ರೆ ಬೇರೆ ಪಿಕ್ಚರ್ ಹಾಕೋಕ್ಕಿಲ್ಲ ಅಂತ ಹೇಳಿ ಒಂದು ಮಾಡಿದ್ರು. ಅವಾಗ ಎಲ್ಲ ಥಿಯೇಟರ್ನ ಗ್ಯಾಲಕ್ಸಿ ಇರ್ಬೋದು ಅಥವಾ ಯಾವುದೇ ಥಿಯೇಟ್ರ್ ಇರ್ಬೋದು ಬೆಂಗಳೂರಿನಲ್ಲಿ ಎಲ್ಲಿ ಇಂಗ್ಲೀಷ್ ಪಿಕ್ಚರ್ ಬರ್ತಾಯಿತ್ತು, ಹಿಂದಿ ಪಿಕ್ಚರ್ ಬರ್ತಾಯಿತ್ತು, ಅವರೆಲ್ಲರೂ 1 ವಾರ ಕನ್ನಡ ಪಿಕ್ಚರ್ ಸತತವಾಗಿ ಆಗ್ತಾಯಿದ್ರು. ಅದೇ ರೀತಿಯಲ್ಲಿ ಯಾವ ಪಿಕ್ಚರು ಔಟ್ಸೈಡ್ ಕರ್ನಾಟಕ ಶೂಟ್ ಮಾಡ್ತಾರೆ ಅವ್ರಿಗೆ ಸಬ್ಸಿಡಿ ಕೊಡಬಾರ್ದು ಅಂತ ಹೇಳಿ ಗೌರ್ಮೆಂಟ್ಗೆ ಅವಾಗ ಒಂದು ರೂಲ್ ತೊಗೊಂಡ್ಬಂದಿದ್ರು. ಬಟ್ ಏನಾಗ್ತಾ ಇದೆ ಅಂತಂದರೆ ನಮ್ಮ ಕನ್ನಡಿಗರಿಗೆ ನಾವು ಹಾಸ್ಪಿಟಲಲ್ಲಿ ನಾವು ಯಾರು ಬಂದರೂ ವಿ ಓಪನ್ ವೆಲ್ಕಮ್ ವಿತ್ ವೆಲ್ಕಮ್ ಹ್ಯಾಂಡ್ಸ್. ಆ್ಯಂಡ್ ಆದ್ದರಿಂದಲೇ ನಮ್ಗೆ ಏನಾಗ್ತಾ ಇದೆ ಕನ್ನಡದವ್ರಿಗೆ ನಮಗೆ ಒಂದು ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಡೌಟ್ ಆಗಿದೆ. ಅದರಿಂದ ಇವು ಈಚ್ ಒನ್ ಆಫ್ ಇಲ್ಲಿ ಬಂದಿರೋರೆಲ್ಲರಿಗೂ ಬುದ್ಧಿಜೀವಿಗಳೆಲ್ಲರೂ ಬಂದಿದ್ದೀರ. ನಾವು ಯಾಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಇವತ್ತು ವಿಶ್ವ ಒಂದು ಆ್ಯಪ್ ಮಾಡಿರೋದನ್ನ ಕನ್ನಡದವ್ರು ನಾವು ಅಟ್ಲೀಸ್ಟ್ ಒಂದು ಕನ್ನಡಿಗ ಇದನ್ನು ಮಾಡಿದ್ದಾನೆ, ಒಂದು ಕನ್ನಡಿಗ ಕಷ್ಟಪಟ್ಟು ಮಾಡಿದ್ದಾನೆ ಅಂತ ಹೇಳಿ ನಾವು ಎನ್ಕರೇಜ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಸ್ಪ್ರೆಡ್ ಮಾಡಬೇಕು. ಇದನ್ನು ಸ್ಪ್ರೆಡ್ ಮಾಡೋದ್ರಿಂದ ಎನ್ಕರೇಜ್ ಮಾಡಬೇಕಾಗುತ್ತೆ, ನಮ್ಮ ಕನ್ನಡಿಗರಿಗೆ ಎನ್ಕರೇಜ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. Thank you, ಧನ್ಯವಾದಗಳು ಸರ್. Thank you so much for completing the moment for all of us. Up next, ನಮ್ಮೊಂದಿಗೆ ಶ್ರೀ HP. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ